ಬಸವನ ಬಾಗೇವಾಡಿ ಪಟ್ಟಣದ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ವೈಎಸ್ ಸೋಮನಕಟ್ಟಿರವರ ಅಧ್ಯಕ್ಷತೆಯಲ್ಲಿ ಈ ತಿಂಗಳು ಬರುವಂತಹ ಮಹಾಶಿವಯೋಗಿ ವೇಮನ್ ಜಯಂತಿ, ಅಂಬಿಗರ ಚೌಡಯ್ಯ ಜಯಂತಿ, ಸವಿತಾ ಮಹರ್ಷಿ ಜಯಂತಿ, ಗಣರಾಜ್ಯೋತ್ಸವ ಹಾಗೂ ಮಡಿವಾಳ ಮಾಚಿದೇವ ಜಯಂತಿ ಕಾರ್ಯಕ್ರಮಗಳನ್ನು ತಾಲೂಕು ಆಡಳಿತ ವತಿಯಿಂದ ಆಚರಿಸುವ ಸಲುವಾಗಿ ಪೂರ್ವಭಾವಿ ಸಭೆ ಜರುಗಿಸಲಾಯಿತು. ತಹಸೀಲ್ದಾರ್ ಆದಂತಹ ಶ್ರೀ ವೈಎಸ್ ಸೋಮನಕಟ್ಟಿರವರು ಈ ಒಂದು ಜಯಂತಿಗಳನ್ನು ಆಚರಿಸಲು ತಮ್ಮ ಕಾರ್ಯಾಲಯಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಆಚರಿಸಲು ಸಲಹೆ ಸೂಚನೆಯನ್ನು ನೀಡಿದರು. ಇದರೊಂದಿಗೆ ದಿನಾಂಕ 26/1/2026ರಂದು ಗಣರಾಜ್ಯೋತ್ಸವವನ್ನು ತಮ್ಮ ಕಾರ್ಯಾಲಯದಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಬೆಳಗ್ಗೆ 8 ಗಂಟೆಗೆ ಒಳಗಾಗಿ ಆಚರಿಸಿ ನಂತರ ಶ್ರೀ ಬಸವೇಶ್ವರ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ತಾಲೂಕು ಆಡಳಿತ ವತಿಯಿಂದ 9 ಗಂಟೆಗೆ ಧ್ವಜಾರೋಹಣ ಮಾಡಲಾಗುವುದು. ತಾಲೂಕು ಅಧಿಕಾರಿಗಳು, ಶಾಲಾ ಕಾಲೇಜುಗಳ ಶಿಕ್ಷಕರು, ಮುಖ್ಯ ಗುರುಗಳು, ವಿದ್ಯಾರ್ಥಿಗಳು, ಗಣ್ಯರು, ಪತ್ರಿಕಾ ಮಿತ್ರರು ಪಾಲ್ಗೊಂಡು ರಾಷ್ಟ್ರೀಯ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸೂಚನೆಯನ್ನು ನೀಡಿದರು. ಅಂದಿನ ಕಾರ್ಯಕ್ರಮಗಳು ನಿರ್ವಹಣೆಯ ಜವಾಬ್ದಾರಿಯನ್ನ ನಿರ್ವಹಿಸಲು ಸಲಹೆ ನೀಡಿದರು. ಜೊತೆಯಲ್ಲಿ ವಿದ್ಯಾರ್ಥಿಗಳು ರಾಷ್ಟ್ರಗೀತೆ, ನಾಡಗೀತೆ ಹಾಗೂ ಮನರಂಜನೆ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ರಾಷ್ಟ್ರೀಯ ಹಬ್ಬವನ್ನ ಅತಿ ವಿಜೃಂಭಣೆಯಿಂದ ಆಚರಿಸಲು ಸಲಹೆಯನ್ನು ನೀಡಿದರು. ತಹಸೀಲ್ದಾರ್ ಆದಂತಹ ಶ್ರೀ ವೈಎಸ್ ಸೋಮನಕಟ್ಟಿಯವರಿಗೆ ವಿವೇಕ ರತ್ನ ಪ್ರಶಸ್ತಿ ಬಂದ ಕಾರಣ ಹಲವಾರು ಸಂಘಟನೆಯ ಮುಖಂಡರಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಮಯದಲ್ಲಿ ಹಲವಾರು ಸಂಘಟನೆ ಮುಖಂಡರು, ಊರಿನ ಗಣ್ಯ ವ್ಯಕ್ತಿಗಳು ಭಾಗಿಯಾಗಿದ್ದರು. ವರದಿ ಬಂದೇನವಾಜ್ ಕೋಳ್ಯಾಳ್. ಧ್ವಜವನ್ನು ಕಟ್ಟುವುದು, ಧ್ವಜವಂದನೆ ಮತ್ತು ಕಾರ್ಯಕ್ರಮ ನಿರೂಪಣೆ ನಮ್ಮ ಶ್ರೀ ಎಸ್ ಔಟಿ ತಾಲೂಕಾ ದೈಹಿಕ ಶಿಕ್ಷಣಾಧಿಕಾರಿಗಳು ಇವರ ನೇತೃತ್ವದೊಳಗೆ ಮತ್ತು ನಮ್ಮ ಭಾರತ ಸೇವಾದಳ ಸರದರ ಅವರು, ಆನಂತರ ನೀವೆಲ್ಲ ನಮ್ಮ ಆಡಳಿತ ನಮ್ಮ ತಹಶೀಲ್ದಾರ್ ಕಾರ್ಯಾಲಯ ಇರ್ಬೋದು, ಬಸವೇಶ್ವರ ಕಾಲೇಜು ಮೈದಾನದಲ್ಲಿ ಈ ಧ್ವಜವನ್ನು ಕಟ್ಟುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಅದರ ಜೊತೆಗೆ ಅಲ್ಲಿ ಬಸವೇಶ್ವರ ಕಾಲೇಜು ಮಹಾವಿದ್ಯಾಲಯದಲ್ಲಿ ಅಲ್ಲಿ ವಿ ಚಕ್ರಮಣಿ, ಶಿವ ಮಡಿಕೇಶ್ವರ ಹಾಗೂ ಕೊಟ್ರೇಶ್ ಹೆಗಡಾಳ್, ಸೂರ್ಯನ ಸೇವಾದಳದ ಸಂಘಟಕರಲ್ಲಿ, ಶಿಕ್ಷಕರಲ್ಲಿ ಇವರೆಲ್ಲರೂ ಜಂಟಿಯಾಗಿ ಕೂತ್ಕೊಂಡ್ಬಿಟ್ಟು ಅಲ್ಲಿ 9 ಗಂಟೆಗೆ ಕಾರ್ಯಕ್ರಮ ನಿರ್ವಹಣೆಯ ಜವಾಬ್ದಾರಿಯನ್ನು ಆಮೇಲೆ ಇವರು ನಮ್ಮ ಮಕ್ಕಳು ಇರ್ತಾರೆ. ಇವರು ಇವರ ನೇತೃತ್ವದಲ್ಲಿ ಸರ್ಕಾರಿ ಅಕ್ಕನಾಗಮ್ಮ ಬಾಲಕಿಯರ ಪ್ರೌಢಶಾಲೆಯ ಶಿಕ್ಷಕಿ ವೃಂದದಿಂದ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಅಲ್ಲಿ ವಿದ್ಯಾರ್ಥಿಗಳನ್ನು ತಯಾರು ಮಾಡಬೇಕು. ಯಾರು ಅಲ್ಲಿ ರಾಷ್ಟ್ರಗೀತೆ ಇರ್ಬೋದು, ನಾಡಗೀತೆ ಇರ್ಬೋದು, ರೈತ ಗೀತೆಗಳನ್ನು ಅಲ್ಲಿ ಪ್ರಿಪೇರ್ ಮಾಡಿಸಬೇಕು. ಅಕ್ಕನಾಗಮ್ಮ ಶಾಲೆಯ ಶಿಕ್ಷಕರಿಗೆ ಆಮೇಲೆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳೇನದಾವೆ ಎಲ್ಲ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಗೆ ನಾವು ಆಲ್ರೆಡಿ ಮೀಟಿಂಗ್ ಮಾಡಿದ್ದೀರಾ, ಮಾಡಿ ಶಿಕ್ಷಣ ಕೊಟ್ಟಿದ್ದೀವಿ. ಸೊ ಅದನ್ನು ಪ್ರಿಪೇರ್ ಮಾಡಿಸಿ ಇನ್ನೂ 13 ದಿವಸ ಟೈಮ್ ಇದೆ. ಚೆನ್ನಾಗಿ ಇನ್ನೂ ದೇಶಭಕ್ತಿ ಗೀತೆಗಳಿರುವಂಥ ನೃತ್ಯಗಳಿರ್ಬೋದು, ಸಾಮೂಹಿಕ ನೃತ್ಯ, ಜಾನಪದ ನೃತ್ಯಗಳನ್ನು ಪ್ರಿಪೇರ್ ಮಾಡಿಸಿ ಅವತ್ತಿನ ದಿನ ಪ್ರಸ್ತುತಪಡಿಸಬೇಕು. ಅದೆಲ್ಲ ಜವಾಬ್ದಾರಿ ನಿಮ್ಮದು. ಬೆಳಗ್ಗೆ 7:30 ಗಂಟೆ ಒಳಗಾಗಿ ಎಲ್ಲ ಸರ್ಕಾರಿ ಕಚೇರಿಗಳಿರ್ಬೋದು, ಅರೆ ಸರ್ಕಾರಿ ಕಚೇರಿಗಳಿರ್ಬೋದು, ಶಾಲಾ ಕಾಲೇಜುಗಳು, ಸಂಘ ಸಂಸ್ಥೆಗಳಲ್ಲಿ ಕಡ್ಡಾಯವಾಗಿ ನಾವು ನಮ್ಮ ರಾಷ್ಟ್ರಧ್ವಜವನ್ನು ನಾವು ಹಾರಿಸಬೇಕು. ನಿಯಮಾನುಸಾರವಾಗಿ ಆ ಧ್ವಜಾರೋಹಣವನ್ನು ನೆರವೇರಿಸಬೇಕು. ಅದರ ಜೊತೆಗೆ ಧ್ವಜಾರೋಹಣದ ಸಮಯದಲ್ಲಿ ಕಡ್ಡಾಯವಾಗಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಗಳನ್ನಿಟ್ಟು, ಇಬ್ಬರು ಮಹನೀಯರ ಭಾವಚಿತ್ರಗಳನ್ನಿಟ್ಟು ಪುಷ್ಪಾರ್ಚನೆ ಮಾಡುವುದರ ಮುಖಾಂತರ ಅವತ್ತಿನ ದಿನ ನಾವು ಕಡ್ಡಾಯವಾಗಿ ಎಲ್ಲರೂ ಗೌರವವನ್ನು ಸಲ್ಲಿಸಬೇಕಾಗಿತ್ತು. ನಮ್ಮ ಆದ್ಯ ಕರ್ತವ್ಯ. ಅದನ್ನೆಲ್ಲ ನಾವು ಮಾಡಬೇಕಂತ ವಿನಂತಿ ಮಾಡಿಕೊಡ್ತಾ, ಮುಂದೆ ಧ್ವಜಾರೋಹಣದ ನಂತರ 8:30 ಗಂಟೆಗೆ 8:15 ಒಳಗಾಗಿ ಎಲ್ಲ ಶಾಲಾ ಕಾಲೇಜುಗಳ ಮುಖ್ಯ ಗುರುಗಳಿರ್ಬೋದು, ಗುರುಮಾತೆಯರಿರ್ಬೋದು, ಎಲ್ಲ ಶಿಕ್ಷಕ ವೃಂದ, ತಾಲೂಕಿನ ಎಲ್ಲ ವಿವಿಧ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗ, ಆಮೇಲೆ ತಾಲೂಕಿನ ಎಲ್ಲ ಸಮಾಜದ ಬಾಂಧವರು, ಎಲ್ಲ ಸಮಾಜದ ಮುಖಂಡರುಗಳು, ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು, ಸಂಘ ಸಂಸ್ಥೆಗಳ ಮುಖಂಡರುಗಳು ಹಾಗೂ ಪತ್ರಕರ್ತ ಮಿತ್ರರು ಹಾಗೂ ಎಲ್ಲ ರಾಷ್ಟ್ರ ಪ್ರೇಮಿಗಳು ಅವರಿವರೆನ್ನದೇ ಇಡೀ ತಾಲೂಕಿನ ಸಮಸ್ತ ತಾಲೂಕಿನ ಎಲ್ಲರೂ ಕೂಡ ಅವತ್ತಿನ ದಿನ ನಾವು ಶ್ರೀ ಬಸವೇಶ್ವರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನಕ್ಕೆ ಆಗಮಿಸಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಸರಿ ಸೈಡ್ ಸರ್ ಹಿಂಗೆ ಅಗಲ ರೀ.
Terbaik,